5, 4, 3, 2, 1 ಸ್ಟಾರ್ಟ್. ನ್ಯಾಯಾಧೀಶರ ಹೇಳಿಕೆಗಳನ್ನು ಆನ್ಲೈನ್ನಲ್ಲಿ ತಿಳಿಸಲಾಗುತ್ತದೆ ಎಂದ ಅರ್ಜಿ. ಪರ. ನವದೆಹಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನಿಜವಾಗಿ ಹೇಳಿದ್ದನ್ನು ಸಾಮಾಜಿಕ ಮಾಧ್ಯಮಗಳು ಹೇಗೆ ತಿರುಚುತ್ತವೆ ಮತ್ತು ಇದು ನ್ಯಾಯಾಂಗವನ್ನು ಹೇಗೆ ಅನ್ಯಾಯದ ಟೀಕೆಗೆ ಈಡು ಮಾಡುತ್ತದೆ ಎಂಬುದನ್ನು ಅರ್ಜಿದಾರರೊಬ್ಬರು ಎತ್ತಿ ತೋರಿಸಿದ ನಂತರ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸೋಮವಾರ, ನ್ಯಾಯಾಧೀಶರು ಬಹಳ ಸೂಕ್ಷ್ಮ ರೇಖೆಯ ಮೇಲೆ ನಡೆಯುತ್ತಾರೆ ಎಂದು ಹೇಳಿದರು. ಪರ. ನ್ಯಾಯಾಧೀಶರು ಎಂದಿಗೂ ಆಡದ ಮಾತುಗಳಿಗಾಗಿ ಅವರನ್ನು ದೂಷಿಸಿದರೆ, ಆ ಟೀಕೆಯು ನ್ಯಾಯಾಂಗದ ದಾಖಲೆಯ ಕಡೆಗೆ ಇರದೆ, ಆ ದಾಖಲೆಯ ಸೃಷ್ಟಿಸಲ್ಪಟ್ಟ ಆವೃತ್ತಿಯ ಕಡೆಗೆ ಇರುತ್ತದೆ. ಈ ಅರ್ಜಿಯು ಕೇವಲ ಟೀಕೆಯ ಬಗ್ಗೆ ಇರುವ ಆತಂಕವಲ್ಲ, ಬದಲಿಗೆ ಆನ್ಲೈನ್ನಲ್ಲಿ ತಿರುಚಲಾದ ವಿಷಯಗಳು ನ್ಯಾಯಾಂಗದ ನೈಜ ಸತ್ಯದಂತೆ ಬಿಂಬಿತವಾಗುತ್ತಿರುವ ಬಗ್ಗೆ ಇರುವ ಆತಂಕವಾಗಿದೆ, ಎಂದು ವಕೀಲ ಅರ್ಜಿದಾರ ರಾಜಾ ಚೌಧರಿ ಅವರು ಮೌಖಿಕ ಉಲ್ಲೇಖದ ವೇಳೆ ವಾದಿಸಿದರು. ಪರ. ನ್ಯಾಯಾಲಯವು ನಿಜವಾಗಿ ಏನು ಹೇಳಿದೆ ಅಥವಾ ನಿರ್ಧರಿಸಿದೆ ಎಂಬುದರ ಆಧಾರದ ಮೇಲೆ ಟೀಕೆಗಳು ಇರದೆ, ನ್ಯಾಯಾಲಯವು ಹೀಗೆ ಹೇಳಿದೆ ಎಂದು ಸಾರ್ವಜನಿಕರಿಗೆ ನಂತರದ ದಿನಗಳಲ್ಲಿ ಸುಳ್ಳಾಗಿ ತಿಳಿಸುವ ವಿಷಯಗಳ ಆಧಾರದ ಮೇಲೆ ಶ್ರೀ ಚೌಧರಿ ಪ್ರಶ್ನಿಸಿದರು. ಪರ. ನ್ಯಾಯಪೀಠದ
ಪ್ರಶ್ನೆ 1 ಅವಲೋಕನ, ವಕೀಲರ ಸಲ್ಲಿಕೆ, ಒಂದು ಕಾಲ್ಪನಿಕ ಪ್ರಸ್ತಾಪ, ಅಲಂಕಾರಿಕ ಅಭಿವ್ಯಕ್ತಿ ಮತ್ತು ನಿಜವಾದ ನ್ಯಾಯಾಂಗದ ತೀರ್ಪಿನ ನಡುವಿನ ವ್ಯತ್ಯಾಸವು ನ್ಯಾಯಾಂಗ ದಾಖಲೆಯ ಸಮಗ್ರತೆಗೆ ಅತ್ಯಂತ ಮೂಲಭೂತವಾಗಿದೆ ಎಂದು ಅವರು ಹೇಳಿದರು. ನ್ಯಾಯಾಂಗದ ಮಧ್ಯಪ್ರದೇಶದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ನ್ಯಾಯಾಲಯದ ಕೊಠಡಿಯ ಮೌಖಿಕ ಸಂಭಾಷಣೆಯನ್ನು ಅತ್ಯಂತ ವೇಗವಾಗಿ ಒಂದು ಸಣ್ಣ ಕ್ಲಿಪ್, ಹೆಡ್ಲೈನ್, ಸ್ಕ್ರೀನ್ಶಾಟ್, ಮೀಮ್ ಅಥವಾ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಆಗಿ ಪರಿವರ್ತಿಸಿ, ಅದನ್ನು ಮೂಲ ಸಂದರ್ಭದಿಂದ ಬೇರ್ಪಡಿಸಿ ಹರಿಬಿಡಲಾಗುತ್ತಿದೆ ಎಂದು ಸಲ್ಲಿಕೆ ಮಾಡಿದರು. ಇಂತಹ ಪ್ರಾತಿನಿಧ್ಯವು ಒಮ್ಮೆ ಸಾರ್ವಜನಿಕ ವಲಯವನ್ನು ಪ್ರವೇಶಿಸಿದರೆ, ಅದರ ಪುನರಾವರ್ತನೆಯು ಮೂಲ ನಡಾವಳಿಗಳಿಗಿಂತ ಸ್ವತಂತ್ರವಾದ ಅಧಿಕಾರವನ್ನು ಪಡೆದುಕೊಳ್ಳಬಹುದು, ಎಂದು ಶ್ರೀ ಚೌಧರಿ ವಾದಿಸಿದರು. ಆಗಸ್ಟ್ 11ರಂದು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಡಿಜಿಟಲ್ ರಾಜಕೀಯ ಸಂಘಟನೆಯ ಚಟುವಟಿಕೆಗಳು ಹಾಗೂ ನ್ಯಾಯಾಲಯದಲ್ಲಿ ಮಾಡಿದ ಮೌಖಿಕ ಮೌಲ್ಯಮಾಪನಗಳ ವಾಣಿಜ್ಯ ದುರ್ಬಳಕೆ, ಟ್ರೇಡ್ ಮಾರ್ಕ್ ವಿನಿಯೋಗ ಮತ್ತು ಹಣಗಳಿಕೆಯ ಪ್ರಸರಣದ ಕುರಿತು ಕೇಂದ್ರೀಯ ತನಿಖಾ ದಳ (CBI) ತನಿಖೆಗೆ ಕೋರಿ ಶ್ರೀ ಚೌಧರಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿವಿಧ ಕೇಂದ್ರ ಸಚಿವಾಲಯಗಳಿಂದ ಪ್ರತಿಕ್ರಿಯೆ ಕೇಳಿತ್ತು.